ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ಈ ಥರ ಪಾಲಕ್ ಚಿಕನ್ನು ಮಾಡೋದು ತುಂಬಾ ಸುಲಭ. ರೆಸ್ಟೋರೆಂಟ್ಗಳಲ್ಲಿ ಸಿಗೋ ಥರನೇ ತುಂಬಾ ಟೇಸ್ಟಿಯಾದ ಪಾಲಕ್ ಚಿಕನ್ ಮಾಡೋಣ. ಪಾಲಕ್ ಚಿಕನ್ನು ಫುಡ್ ಕಲರ್ ಹಾಕದೆ ಮನೇಲೇ ಈಸಿಯಾಗಿ ಸುಲಭವಾಗಿ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರೋ ಪಾಲಕ್ ಚಿಕನ್ನು ಯಾರಾದರೂ ಮನೇಲಿ ಗೆಸ್ಟ್ ಬಂದಾಗ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ. ತುಂಬಾ ಟೇಸ್ಟಿಯಾದ ಪಾಲಕ್ ಚಿಕನ್ ಮಾಡೋದು ನೋಡೋಣ. ಇದಕ್ಕೆ 2 ಕಟ್ಟು ಪಾಲಕ್ ತೊಗೊಂಡಿದ್ದೀನಿ, 1 kg ಚಿಕನ್ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋದು ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಇದು ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಮತ್ತು ಇದು 4 ಗೋಡಂಬಿ, 4 ಬಾದಾಮಿ, ಚಕ್ಕೆ, ಲವಂಗ ಬೇಕಾಗುತ್ತೆ. ಇಷ್ಟಿದ್ರೆ ಪಾಲಕ್ ಚಿಕನ್ನು ಸುಲಭವಾಗಿ ಮನೇಲಿ ಮಾಡ್ಕೋಬೋದು. ನೋಡಿ, ನೀರು ಕಾಯಕ್ಕಿಟ್ಟಿದ್ದೆ, ಚೆನ್ನಾಗಿ ಕಾದಿದೆ. ನೀರು ಕಾದ್ಮೇಲೆ ಈ ಪಾಲಕ್ ಹಾಕ್ಕೊಂಡು 2 ನಿಮಿಷ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕಿದನ್ನು. ಜಾಸ್ತಿ ಕುದಿಸ್ಬಾರ್ದು, 1 ಕುದಿ ಬಂದರೆ ಸಾಕು. ಇದಕ್ಕೆ 4 ಹಸಿಮೆಣಸಿನ್ಕಾಯಿ ಹಾಕ್ಕೋತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಕಲರ್ ಹಾಗೆ. ತಣ್ಣೀರು, ಇದಕ್ಕೆ ಐಸ್ ಕ್ಯೂಬ್ಸ್ ಹಾಕ್ಕೊಂಡಿದ್ದೀನಿ. ಐಸ್ ಕ್ಯೂಬ್ಸ್ ಹಾಕ್ಕೊಂಡಿರೋ ನೀರಿಗೆ ಹಾಕಿದ್ರೆ ಬೇಗನೆ ತಣ್ಣಗಾಗುತ್ತೆ, ಕಲರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಪಾಲಕ್ನ ಜಾರಿಗೆ ಹಾಕ್ಕೊಂಡು ಗೋಡಂಬಿ, ಬಾದಾಮಿ, 4 ಲವಂಗ, ಚಕ್ಕೆ ಇಷ್ಟನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೋತಾ ಇದ್ದೀನಿ. ಇದು ಪಾಲಕ್ ಪೇಸ್ಟು ನೋಡಿ ರೆಡಿ ಆಯಿತು. ಪಾಲಕ್ ಪೇಸ್ಟು ಇದಕ್ಕೆ ಯಾವುದೇ ರೀತಿ ಕಲರ್ ಹಾಕಿಲ್ಲ. ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ಒಂದು 5ರಿಂದ 6 ಸ್ಪೂನು ಆಯಿಲ್ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಪಾಲಕ್ ಚಿಕನ್ನು ತುಂಬಾ ಸುಲಭವಾಗಿ ಮಾಡ್ಕೋಬೋದು ಮನೇಲೇ. ಟೇಸ್ಟಿಯಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ಇದಕ್ಕೆ ಉದ್ದುದಕ್ಕೆ ಹಚ್ಚಿರೋ ಈರುಳ್ಳಿನ 2 ದೊಡ್ಡ ಈರುಳ್ಳಿ ಹಾಕ್ತಾಯಿದ್ದೀನಿ. ಹಾಕಿ ನೋಡಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಮತ್ತು ಚಿಕನ್ ಹಾಕ್ಕೊಂಡು ಸ್ವಲ್ಪ ಅರಶಿನ ಪುಡಿ, ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದು ಮನೇಲೇ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಶುಂಠಿ ಪೇಸ್ಟು. ಶುಂಠಿ ಪ್ರಮಾಣ ಕಡಿಮೆ ಇರಬೇಕು, ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇರಬೇಕು, ಹಾಗಾದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇದಕ್ಕೆ ಒಂದು ಚಿಕ್ಕದಾಗಿ ಹಚ್ಚಿರೋ 1 ಟೊಮೊಟೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಅದು ಚೆನ್ನಾಗಿ ಫ್ರೈ ಮಾಡಿದ್ರೆ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿ ನೀರು ಬಿಟ್ಕೊಳ್ಳುತ್ತೆ. ನೀರೆಲ್ಲ ಡ್ರೈ ಆಗೋವರೆಗೂ ಹುರ್ಕೋಬೇಕಿದನ್ನು. ಚಿಕನ್ನು ಹುರ್ಕೊಂಡು ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪುಡಿ, ಕೊತ್ತಂಬರಿ ಪುಡಿ, ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ. 1-2 ಸೆಕೆಂಡ್ ಫ್ರೈ ಮಾಡಿ 1-2 ನಿಮಿಷ ಮುಚ್ಚಿಡೋಣ. ಇದು ಹಸಿ ಸ್ಮೆಲ್ಲೆಲ್ಲ ಹೋಗಲಿ, ಅದು ಖಾರದು ಮತ್ತು ಚಿಕನ್ಗೆ ಉಪ್ಪು ಖಾರ ಎಲ್ಲ ಹಿಡ್ಕೊಳ್ಳುತ್ತೆ. ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಅದು ಮಸಾಲೆ ಎಲ್ಲ ಹೊಂದ್ಕೊಳ್ಳುತ್ತೆ ನೀರು ಹಾಕೋದ್ರಿಂದ. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಮುಚ್ಚಿ ಮತ್ತೆ 5 ನಿಮಿಷ ಇಡ್ತಾಯಿದ್ದೀನಿ. ಇದನ್ನು 5 ನಿಮಿಷ ಬೇಯಿಸ್ಕೋಬೇಕು. ಬೆಂದಿದೆ ನೋಡಿ, ಈಗ ಈ ಚಿಕನ್ ಬೆಂದಿದೆ. ಲಾಸ್ಟಲ್ಲಿ ಈಗ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಪೇಸ್ಟು, ಅದನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಹಾಕಿದ ಮೇಲೆ ಏನು ಜಾಸ್ತಿ ಹೊತ್ತು ಕುದಿಸೋದು ಬೇಕಾಗಲ್ಲ. ಒಂದು 2-3 ನಿಮಿಷ ಕುದಿಸ್ಕೊಂಡ್ರೆ ಗ್ರೇವಿ ರೆಡಿ ಆಗುತ್ತೆ. ಸ್ವಲ್ಪ ಜಾರು ತೊಳೆದು ಅದಕ್ಕೂ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಈ ಥರ ವಿಧಾನದಲ್ಲಿ ಮಾಡ್ಕೊಂಡು ತಿಂದರೆ ಪಾಲಕ್ ಚಿಕನ್ ನೋಡಿ. ಮಿಕ್ಸ್ ಮಾಡಿಕೊಂಡು ಮತ್ತೆ ಮುಚ್ಚಿ ಮತ್ತೆ 5 ನಿಮಿಷ ಮುಚ್ಚೋಕೆ ಇಡ್ತಾಯಿದ್ದೀನಿ ಸಿಮ್ಮಲ್ಲಿ ಇಟ್ಬಿಟ್ಟು. ಈ ಟೈಮಲ್ಲಿ ಕ್ರೀಮು ಇಷ್ಟಪಡೋರು ಬೆಣ್ಣೆ ಅಥವಾ ಕ್ರೀಮು ಹಾಕ್ಕೋಬೋದು. ಹೋಟೆಲ್ ಮಾಡೋ ಥರನೇ ಇರುತ್ತೆ. ಇಲ್ಲಿ ನೋಡಿ ಪೂರಿ ಮಾಡ್ಕೊಳ್ಳೋಣ. ಅದಕ್ಕೆ ಕಾಂಬಿನೇಷನು ಪೂರಿ ಚೆನ್ನಾಗಿರುತ್ತೆ. ಚಪಾತಿ, ಪೂರಿ, ರೊಟ್ಟಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ನಾನಿವತ್ತು ಪೂರಿ ಮಾಡ್ತಾಯಿದ್ದೀನಿ. ಪೂರಿ ಮಾಡೋಕ್ಕೆ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು, ಅರ್ಧ ಕಪ್ ಅಷ್ಟೇ ಮೈದಾ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಒಂದು 1/4 ಕಪ್ಪಷ್ಟು ಹಾಲು ಹಾಕ್ತಾಯಿದ್ದೀನಿ. ಆ 1/4 ಕಪ್ಪಲ್ಲೇ ಮೊಸರು ಹಾಕ್ತಾಯಿದ್ದೀನಿ. ಈ ಹಾಲು ಮೊಸರು ಹಾಕೋದ್ರಿಂದ ಪೂರಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ, ಮತ್ತು ಅದು ಎಣ್ಣೆ ಹಿಡಿಯಲ್ಲ, ಎಣ್ಣೆ ಹೀರ್ಕೊಳ್ಳಲ್ಲ ತುಂಬ ಮೊಸರು ಹಾಕೋದ್ರಿಂದ. ಇದಕ್ಕೆ ಕಲಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು. ಇದನ್ನು ತೆಳುವಾಗಿ ಕಲಿಸ್ಬಾರ್ದು. ಪೂರಿ ಹಿಟ್ಟನ್ನು ಯಾವತ್ತು ಗಟ್ಟಿಯಾಗಿ ಕಲಿಸಿದ್ರೆ ಎಣ್ಣೆ ಹೀರ್ಕೊಳ್ಳಲ್ಲ, ಚೆನ್ನಾಗೇ ಬರುತ್ತೆ ಟೇಸ್ಟು. ಚೆನ್ನಾಗಿ ಕಲಿಸ್ಕೊಂಡು ಲಾಸ್ಟಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನಾದಿದ ತಕ್ಷಣ, ಇದು ಕಲಸಿದ ತಕ್ಷಣ ಮಾಡ್ಕೋಬೇಕು, ನೆನೆಸಿಡಬಾರ್ದು. ಈ ಪೂರಿನ ನೆನೆಸಿಟ್ಟರೆ ಎಣ್ಣೆ ಹೀರ್ಕೊಂಬಿಡುತ್ತೆ. ಹಾಗಾಗಿ ಚೆನ್ನಾಗಿ ನಾದ್ಕೊತಾ ಇದ್ದೀನಿ ಮತ್ತೆ ಕಲ್ಲ ಮೇಲೆ ನಾನು.
ಚೆನ್ನಾಗೇ ನಾದ್ಕೋಬೇಕು ಇದನ್ನು. ಎಷ್ಟು ಚೆನ್ನಾಗಿ ನಾದಿದ್ರೆ ಪೂರಿ ಅಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಇದಕ್ಕೆ ಸೋಡಾ ಪುಡಿ ಏನೂ ಯೂಸ್ ಮಾಡಿಲ್ಲ ನಾನು. ಸೋಡಾ ಪುಡಿ ಹಾಕ್ತೇನೆ ಪೂರಿ ತುಂಬಾ ಉಬ್ಬಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ. ಇದನ್ನು ಉಂಡೆಗಳಾಗಿ ಮಾಡ್ಕೊತಾ ಇದ್ದೀನಿ. ಉಂಡೆಗಳಾಗಿ ಮಾಡಿಕೊಂಡು ಪೂರಿ ಹೊತ್ತೋ ಮಿಷಿನ್ ಇದೆ ನಮ್ಮ ಮನೇಲಿ, ಹಾಗಾಗಿ ಪೂರಿ ಹೊತ್ತೋ ಮಿಷಿನಿಂದ ಹೊತ್ಕೋತೀನಿ ಇದನ್ನು. ನೋಡಿ, ಇದು ಪೂರಿ ಹೊತ್ತೋದು, ಹಪ್ಪಳ ಎಲ್ಲ ಮಾಡ್ತಾರಲ್ಲ ಆ ಥರದ್ದು. ಅದರಲ್ಲಿ ಕೆಳಗಡೆ ಪ್ಲಾಸ್ಟಿಕ್ ಕವರ್ ಹಾಕಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಪ್ರೆಸ್ ಮಾಡಿ ಮಾಡ್ಕೊತಾ ಇದ್ದೀನಿ. ಇದಿಲ್ಲ ಅಂದರೆ ಮಣೆ ಮೇಲೇ ಸ್ವಲ್ಪ ಆಯಿಲ್ ಹಚ್ಬಿಟ್ಟು ಹೊತ್ಕೋಬೋದು. ಹಿಟ್ಟಾಗಿ ಕೊಸಿಯೋದ್ರಿಂದ ಎಣ್ಣೆ ಎಲ್ಲ ಬ್ಲ್ಯಾಕ್ ಕಲರ್ ಆಗಿ ಹಿಟ್ಟಿಟ್ಟಾಗಿ ಮತ್ತೆ ಅದು ಯೂಸ್ ಮಾಡೋಕ್ಕೆ ಬರಲ್ಲ. ಹಾಗಾಗಿ ನೋಡಿ, ರೌಂಡಾಗಿ ದೊಡ್ಡದಾಗಿ ಬಂತು. ತುಂಬ ತೆಳುಗೂ ಮಾಡಬಾರ್ದು, ಇದು ದಪ್ಪನೂ ಮಾಡಬಾರ್ದು. ಮೀಡಿಯಮ್ ಸೈಜಲ್ಲಿ ಮಾಡಿಕೊಂಡ್ರೆ ಪೂರಿ ಚೆನ್ನಾಗಿ ಉಬ್ಬು ಬರುತ್ತೆ. ಇನ್ನೊಂದು ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಚ್ಕೊಂಡು ಆ ಪೂರಿ ಉಂಡೆಗಳು ಮಾಡ್ಕೊಂಡಿದ್ವಲ್ಲ ಅದನ್ನಿಟ್ಟು ಒಂದೇ ಸರಿ ಪ್ರೆಸ್ ಮಾಡಿದ್ರೆ ಸಾಕು. ತುಂಬ ಏನು ಪ್ರೆಸ್ ಮಾಡೋದು ಬೇಡ. ಇದನ್ನು ಲೈಟಾಗಿ ಪ್ರೆಸ್ ಮಾಡಿದ್ರೇ ರೆಡಿ ಆಗುತ್ತೆ. ನೋಡಿ, ಆಯಿತು, ಪೂರಿಗಳು ರೆಡಿ ಆಯಿತು. ಇಷ್ಟು ಹಿಟ್ಟಲ್ಲಿ 10ರಿಂದ 12 ಪೂರಿ ಆಗುತ್ತೆ. ಅರ್ಧ ಬಟ್ಲು ಮೈದಾ ಹಿಟ್ಟು, ಅರ್ಧ ಬಟ್ಲು ಗೋಧಿ ಹಿಟ್ಟಲ್ಲಿ ಒಂದು 10ರಿಂದ 12 ಪೂರಿ ಆಗುತ್ತೆ. 3 ಜನದಿಂದ 4 ಜನ ತಿನ್ಬೋದು. ಇಲ್ಲಿ ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಕೊತಾ ಇದ್ದೀನಿ ಬಾಣಲಿಲಿ. ಚೆನ್ನಾಗಿ ಕಾಯಲಿ. ಈ ಥರ ಸ್ವಲ್ಪ ಹಿಟ್ಟು ಹಾಕಿದಾಗ ತಕ್ಷಣ ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ. ಚೆನ್ನಾಗಿ ಕಾದಿದೆ ಇದು. ಈಗ ಆಯಿಲು, ಇದಕ್ಕೆ ಪೂರಿಗಳು ಹಾಕ್ಕೊಳ್ಳೋಣ. ಹೈ ಫ್ಲೇಮಲ್ಲಿ ಇಡಬಾರ್ದು. ಇದು ಸ್ಟವ್ವು ಹೈ ಇಡಬಾರ್ದು, ಮೀಡಿಯಮಲ್ಲಿ ಇಟ್ಕೊಂಡು ಕರ್ಕೋಬೇಕು ಇದನ್ನು. ತುಂಬ ಸಿಮ್ಮಲ್ಲಿಟ್ಟರೂ ಎಣ್ಣೆ ಕುಡಿದ್ಬಿಡುತ್ತೆ. ಸಿಮ್ಮಲ್ಲಿ ಇಡಬಾರ್ದು ಯಾವತ್ತು ಸ್ಟವ್ವು ಪೂರಿ ಮಾಡುವಾಗ. ಹೈ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಇಟ್ಕೊಂಡು ಹಾಕಿದ ತಕ್ಷಣ ಒಳ್ಳೆ ಗೋಲ್ಡನ್ ಕಲರು ಬರುತ್ತೆ. ಟೇಸ್ಟು ಚೆನ್ನಾಗಿರುತ್ತೆ ಹಾಲು ಮೊಸರು ಹಾಕೋದ್ರಿಂದ. ನೋಡಿ, ಪೂರಿ ರೆಡಿ ಆಯಿತು. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ತುಂಬ ಲಾಂಗ್ ವೀಡಿಯೋ ಆಯಿತು, ಪೂರಿ ಮತ್ತು ಇದು ಎರಡು ತೋರಿಸೋದ್ರಿಂದ. ಇಲ್ಲಿ ನೋಡಿ, ಕಟ್ ಮಾಡ್ತಾಯಿದ್ದೀನಿ. ಒಳಗಡೆ ಎಷ್ಟು ಚೆನ್ನಾಗಿ ಬೆಂದಿದೆ, ಮೇಲೆ ಕ್ರಿಸ್ಪಾಗಿ ಒಳಗಡೆ ಸಾಫ್ಟಾಗಿ. ಇದು ಸಾಯಂಕಾಲವರೆಗೂ ಇಟ್ಟರೂ ಗಟ್ಟಿ ಆಗೋದಿಲ್ಲ. ತುಂಬಾ ಟೇಸ್ಟಿಯಾಗಿ, ತುಂಬಾ ಸ್ಮೂತಾಗಿ ಬರುತ್ತೆ ಈ ಪೂರಿ. ಈ ಪೂರಿ ಜೊತೆ ಪಾಲಕ್ ಚಿಕನ್ ಸರ್ವ್ ಮಾಡಿಕೊಂಡು ತಿಂದರೆ ತುಂಬಾ ಟೇಸ್ಟಿಯಾದ ಪಾಲಕ್ ಚಿಕನ್ ವಿತ್ ಪೂರಿ ಗೀ ರೈಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನಾನು. ತುಂಬಾ ಟೇಸ್ಟಿಯಾದ ಆರೋಗ್ಯಕರವಾಗಿರುವಂಥ ಪಾಲಕ್ ಚಿಕನ್ನು ರೆಡಿ ಆಯಿತು. ಈ ಥರ ಒಂದು ಸರಿ ಟ್ರೈ ಮಾಡಿ ನನಗೆ ತಿಳಿಸಿ ಹೇಗೆ ಬಂತು ಅಂತ.